ತುಂಬ ಹಣ ಕೂಡ ಬಂತು. ಅಂದ್ರೆ ಮೆಕ್ಕೆಜೋಳ, ಮೆಣಸು, ಉಳ್ಳಾಗಡ್ಡೆ ಎಲ್ಲದಕ್ಕೂ ಯೋಗ್ಯವಾದ ದರನೇ ಬಂದಿದ್ದಾವೆ ಅನ್ನಂಗಾಯ್ತು. ಹೌದು ಪಾರ್ವತಿ, ಎಲ್ಲದಕ್ಕೂ ಆ ಶಿವನಿಚ್ಛೆ ಪಾರ್ವತಿ. ಅಂದ ಹಾಗೆ ಈ ಸಲ ಈ ಭೂಮಿ ತಾಯಿ ನಮ್ಮ ಕೈ ಎತ್ತಿ ಹಿಡ್ದಿದ್ದಾಳೆ ಆ ರೈತರನ್ನು, ಹೌದಲ್ವೇನು? ಹೌದು ಪಾರ್ವತಿ, ಎಲ್ಲದೂ ಆ ದೇವರ ಆಶೀರ್ವಾದವೇ ಸರಿ. ಹೌದು ಸರ್. ಹಿಡಿಯಲೇಬೇಕು ಪಾರ್ವತಿ, ಹಿಡಿಯಲೇಬೇಕು. ಮಾಡಿಕೊಂಡ ಮಡದಿ ಕೈ ಬಿಟ್ಟರು, ಒಡ ಹುಟ್ಟಿದವರು ಕೈ ಬಿಟ್ಟರು, ನೀವು ನಂಬಿದ ಭೂಮಿ ತಾಯಿ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಿದ ಆ ಶ್ರೀ ಮೂರ್ನಾಳೇಶ್ವರ ಮೇಘರಾಜರ ಮಾತು ಸತ್ಯವಾಯಿತು. ಹೌದು ಸ್ವಾಮಿ, ನೀವು ಹೇಳ್ತಿರೋ ಮಾತು ನಿಜಕ್ಕೂ ಸತ್ಯ. ನೋಡಿ, ಅಮರವಾಣಿ ಅಮೃತವಾಣಿ ಇದ್ದ ಹಾಗೆ ನಂಬಿ ಕೆಟ್ಟವರಿಲ್ಲವೋ ಈ ಮಣ್ಣನ್ನು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಒಡ ಹುಟ್ಟಿದವರ ಹಾಡನ್ನು ಅಷ್ಟೊಂದು ಚೆನ್ನಾಗಿ ಹಾಡಿ ಹೊಗಳಿಲ್ವೇನು? ಹೊಗಳಿದ್ದಾರೆ ಪಾರ್ವತಿ. ಅದಕ್ಕೆಂತೆ ಈ ಸಲ ಬಂದ ಹಣದಲ್ಲಿ ನಮ್ಮಿಬ್ಬರ ಮಕ್ಕಳ ಮದುವೆ ಮಾಡಬೇಕೆಂದು ನಾನು ನಿರ್ಧರಿಸಿದ್ದೇನೆ. ಹೌದು ಸ್ವಾಮಿ, ನೀವು ಹೇಳ್ತಿರೋ ಮಾತು ನಿಜ. ವಯಸ್ಸಿಗೆ ಬಂದ ಮೇಲೆ ಮಕ್ಕಳ ಮದುವೆ ಮಾಡುವುದು ನಮ್ಮ ಕರ್ತವ್ಯ ಅಲ್ವೇನು? ಅಂದ ಹಾಗೆ ಮಹೇಶ ಜಿಲ್ಲಾಧಿಕಾರಿಯಾಗಿದ್ದಾನೆ. ಅವನು ನಮ್ಮ ಮನೆಯ ಹೆಮ್ಮೆಯ ಕೀರ್ತಿಯ ಮಗನಾಗಿದ್ದಾನೆ. ನಮ್ಮ ಮನೆಯ ಕೀರ್ತಿಯನ್ನು ಆಗಾಗ ಬೆಳಗ್ತಾ ಇರ್ತಾನೆ. ಛೇ, ನಿಜ ಪಾರ್ವತಿ, ನಿಜ. ಎಲ್ಲಿ ನೋಡಿದರಲ್ಲಿ ಎಲ್ಲ ಹಳ್ಳಿಗಳಲ್ಲೂ ನಮ್ಮ ಮಗ ಮಹೇಶನ ಹೆಸರು ಕೊಂಡಾಡುತ್ತಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಕಳ್ಳ ಕಾಳಸಂತೆಯರಿಗೆ ಬಿಸಿ ಮುಟ್ಟುವುದರಲ್ಲಿ ಹಿಡಿದು ಯಶಸ್ವಿಯಾಗಿ ರೈತರ ಪಹಣಿ ತಿದ್ದುಪಡಿಯಲ್ಲಿ ರೈತರಿಗೆ ತುಂಬ ನೆರವಾಗಿದ್ದಾರೆ. ಅವನನ್ನು ಪಡೆದ ನಾವೇ ಪುಣ್ಯವಂತರು. ಹೌದು ಹೌದಾ ರೀ, ಮೊದಲು ಹೋಗಿ ಆ ಚೀಲವನ್ನ ಒಳಗಿಟ್ಟು ಬನ್ನಿ, ನಂತರ ಊಟ ಮಾಡುವಿರಂತೀರಿ. ಊಟವೇ? ಈ ನಿನ್ನ ಹರ್ಷ ತುಂಬಿದ ನೋಟವನ್ನು ನೋಡಿದರೆ ನಿನ್ನನ್ನು ಬಿಗಿದಪ್ಪಿ ಹಾಡಬೇಕೆಂದನಿಸುತ್ತದೆ. ಹೋಗ್ರಿ, ನಿಮ್ಗೆ ಇಷ್ಟು ವಯಸ್ಸಾಗ್ತಾ ಬಂತು, ಆದ್ರೂ ನಿಮ್ಗೆ ಇನ್ನು ಹಾಡಿನ ಚಿಂತೆ ಏನು? ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪೆ ಪಾರ್ವತಿ. ಛೀ, ಹೋಗ್ರಿ, ನನಗೆ ಯಾಕೋ ತುಂಬಾ ನಾಚಿಕೆ ಆಗುತ್ತೆ. ಮಕ್ಕಳು ಬರೋ ಹೊತ್ತಾಯ್ತು, ಬೇಗ ಬಾ ಪಾರ್ವತಿ. ಆಯ್ತಾಯ್ತು, ಮೊದಲು ಹೋಗಿ ಆ ಚೀಲ ಒಳಗಿಟ್ಟು ಬನ್ನಿ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಊರ್ವಶಿಯ ತೆಗೆಯೋ ಮಾತನಾಡ ವೀಣೆಯೋ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಮನ ಎರಡರ ಮಿಲನ ಹೊಸ ಕವನ ಎಂದು ಬರೆದಿದೆ. ನನ್ನ ತೋಳಿನಲ್ಲಿ ಎಂದು ಸೇರುವ ಪ್ರಿಯತಮೇ, ಮುದ್ದು ಮುಖ ನನ್ನ ಆಸೆ ಕೆಳಗಿದೆ ತಾಳು ತಾಳು ಏಕೆಂದೆ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಲಲ 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 ಲಲ.
ಯಾಕದು ಮಕ್ಕಳು ಬರೋ ಹೊತ್ತಾಯ್ತು ಬಿಡು ಪಾರ್ವತಿ. ಆ ಚೀಲವನ್ನು ಒಳಗೆ ತೆಗೆದುಕೊಂಡು ಹೋಗು. ಸರಿ ಆಯ್ತ್ರಿ. ಅವ್ವ ಅಪ್ಪಾಜಿ, ಬಾ ಮಗ. ಯಾಕೋ ಗಡಿಬಿಡಿಯಿಂದ ಬರ್ತಾ ಇದೆಯಲ್ಲೋ, ಏನಾಯ್ತು? ಹೌದಪ್ಪ, ಕೃಷಿ ಮಾರುಕಟ್ಟೆಯಲ್ಲಿ ನಮ್ಮ ಮಾಲಿನ ದರದ ಸುದ್ದಿ ಕೇಳಿದೆ. ಹಾಗಾಗಿ ಮನೆಗೆ ಓಡಿ ಬಂದೇನಪ್ಪ. ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಮಗನೇ. ಭೂತಾಯಿ ಬೆಳೆದ ಮಾಲು ಅಷ್ಟು ಚೆನ್ನಾಗಿತ್ತು, ಮಾರ್ಕೆಟಿಗೆ ಮಿಗಿಲಾಗಿತ್ತು. ಅದನ್ನು ನೋಡಿ ನಾನು ದುಡಿದ ಬೆವರಿಗೆ ಇಷ್ಟು ಬೆಲೆ ಬಂತಲ್ಲ ಎಂದು ಸಂತೋಷದ ಕಣ್ಣೀರು ಹಾಕಿದೆನಪ್ಪ. ಅದೆಲ್ಲ ನೀನು ಹುಟ್ಟಿ ಬಂದ ಕಾಲ್ಗುಣ ಮಗನೇ, ನೀ ಹುಟ್ಟಿ ಬಂದ ಕಾಲ್ಗುಣ. ಬಾ ಮೈಲಾರಿ ಬಾ. ಅವ್ವ ನೋಡಿದೇನವ್ವ ಅಪ್ಪನ ಮಾತನ್ನು ಹಿಂಗ್ಯಾಕಂತಂದೆ? ಹೌದಪ್ಪ, ಹೌದು. ನೀನು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ನಮಗೆ ತುತ್ತು ಅನ್ನಕ್ಕೂ ಗೊತ್ತಿಲ್ಲದೆ ನಾವು ಬೇರೊಬ್ಬರ ಮನೆ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಬದುಕ್ತಾ ಇದ್ದೇವಪ್ಪ. ಆದರೆ ನೀನು ಹುಟ್ಟಿ ದೊಡ್ಡವನಾದ್ಮೇಲೆ ನೀನೇ ಕೆಲಸ ಮಾಡಿ ನಮ್ಮನ್ನು ಸಾಕ್ತಾ ಇದೆಯಲ್ಲಪ್ಪ. ನೀನೇ ನಮ್ಮ ಕೆಲಸ ಮಾಡಿ ನಮ್ಮನ್ನು ಸಾಕ್ತಾ ಇದೆಯಾ. ಅವ್ವ ನೀನು ಅದನ್ನೇ ಮಾತಾಡ್ತೀಯಲ್ಲವ್ವ. ಮಕ್ಕಳ ಹುಟ್ಟುವುದೇ ಮನೆ ಮುಂದೂಡಿಕೆ, ಮಕ್ಕಳ ಹುಟ್ಟುವುದೇ ಕೀರ್ತಿ ತರು. ನಮ್ಮನ್ನು ಹೆತ್ತು ಕಷ್ಟದಲ್ಲಿ ಹೆತ್ತವರ ಕನಸನ್ನು ಮಕ್ಕಳಾದ್ರೆ ಪೂರೈಸುವುದು ನಮ್ಮ ಕರ್ತವ್ಯ ತಾಯಿ. ಇನ್ನು ಮುಂದೆ ನೀವು ದುಡಿಯುವುದು ಬೇಡ. ಯಾಕಪ್ಪ ಮೈಲೇರಿ? ನಿಮಗಿನ್ನೂ ವಯಸ್ಸಾಯ್ತಾ ಬಂತು. ಬರೇ ಮನೆ ಮುಂದೆ ಕುಳಿತರೆ ಸಾಕು. ಆ ಕೃಷಿ ಕೆಲಸವನ್ನು ನಾನು ಮಾಡುತ್ತೇನೆ. ಏನು, ನನಗೆ ವಯಸ್ಸಾಗಿದೆ? ಹುಚ್ಚಪ್ಪ, ನನಗೆ ಈಗ ಇನ್ನೂ 50 ವರ್ಷ. ನೋಡಿದೀಯಪ್ಪ, ಇನ್ನೂ ಗಟ್ಟಿಯಾಗಿದ್ದೇನೆ. ಈ ನನ್ನ ಕೈಗಳಲ್ಲಿ ಹನುಮ ಭೀಮರ ಶಕ್ತಿ ಇದೆ. ಇನ್ನೂ 20 ವರ್ಷ ನಾನೇ ಕೃಷಿ ಮಾಡುತ್ತೇನೆ. ನೋಡಿದ್ದೀನಿ ಅಪ್ಪ, ನಿಮ್ಮಪ್ಪದ ಮಾತು ಹೇಗಿದೆ ಅಂತ. ಪೌರುಷದ ನುಡಿ. ಆ ಪೌರುಷಕ್ಕೆ ನಿನ್ನ ಕೈ ತುತ್ತಿನ ಸಹಕಾರವೂ ಇದೆ ಪಾರ್ವತಿ. ಇದೇ ತಿಂಗಳ ಅಂಜನಾದ್ರಿ ಬೆಟ್ಟವನ್ನು ಏರಿ ದೀಡೆ ನಮಸ್ಕಾರ ಹಾಕಿದರು. ಅವರಿಗಿಂತ ಒಂದು ಕೈ ನಾನು ನೋಡೇ ಬಿಡ್ತೀನಿ. ಕೇಳಿದ್ದೀನಿ ಅಪ್ಪ, ನಿಮ್ಮಪ್ಪನ ಹಳೆಯ ಮಾತನ್ನ, ಆ ಪೌರುಷದ ಮಾತನ್ನ ಕೇಳಿದೀಯ ನೀನು? ಮಾತಾಡ್ಲಿ ತಾಯಿ. ನನ್ನ ಹಣದ ತಂದೆಗೆ 100 ವರ್ಷವಾದರೂ ಹೀಗೆ ಮಾತಾಡ್ಲಿ. ಮಕ್ಕಳಾದರೆ ನಮಗೆ ಸಂತೋಷವಲ್ಲವೇ? ಅವ್ವ ಮಹೇಶ ಬರ್ಲಿಕ್ಕೆ ಹತ್ತೆ ಅನ್ಬಿ. ಅದು ಮಹೇಶ ಬಂದೇ ಬಿಟ್ಟ. ಬಾರೋ ಮಹೇಶ. ಹಾಂ ಬಂದೇನಪ್ಪಾಜಿ. ಯಾಕೋ ನನ್ನ ಮಕ ನೋಡಿ ನೀವೆಲ್ಲರೂ ಮಕ ನೋಡ್ಕೊಳಕತ್ತೀರಲ್ಲ. ನಿಮಗೆ ನಾನು ಹೆಂಗೆ ಕಾಣಕತ್ತೀನಿ? ದಿನಾಲು ನೋಡೋಕ್ಕಿಂತ ಇವತ್ತು ಬದಲಾಗಿ ಕಾಣ್ತಾ ಇದ್ದೆ ಅಂತ ಹಂಗೆ ನೋಡಕತ್ತೀವಪ್ಪ. ಯಾಕೆ ಹಿಂಗೆ ಮಾತಾಡಕತ್ತಿ? ಏನಾದರೂ ಮತ್ತಿಗಿತ್ತು ಕುಡಿದು ಬಂದೆ ಏನೋ? ನಾನು ಮತ್ತೇರೋದು ಏನಾರ ಕುಡ್ದೀನಿ ಅಂದ್ರೆ ನೀವು ಹಂಗ ತಿಳ್ಕೋರಿ. ಯಾಕೋ ಮಗ, ಇವತ್ತು ಏನಾಗೈತ್ಯ ನಿನಗೆ? ಯಾವಾಗಲೂ ನಿಮ್ಮ ಅಪ್ಪನ ನೋಡಿದ್ರೆ ನಕ್ಕೊಂತ ಬರ್ತಿದ್ದಿ, ನಿನ್ನ ಅಣ್ಣನ ನೋಡಿದ್ರೆ ಹೆದರ್ಕೊಂತ ಬರ್ತಿದ್ದಿ. ಏನಾಗಿದ್ಯೋ ಇವತ್ತೇನಾಗಿದೆಯೋ ನಿನಗೆ? ಹೇಳು ಕಂದ, ಹೇಳು, ಏನಾಗಿದೆ? ಇವತ್ತಿನಿಂದ ನಿಮಗೆಲ್ಲರಿಗೂ ಎದುರು ಮಾತಾಡುವ ಹಕ್ಕು ನನಗೂ ಇದೆ ಬೇ ಮುದುಕಿ. ಮಾತಾಡುವುದು ಇದು ಕೆಟ್ಟದ್ದಲ್ಲವೇ? ಇವರು ಬುದ್ಧಿ ಚಿತ್ತದಿಂದ ಮಾತನಾಡು. ಇವರು ನಮ್ಮ ಹೆತ್ತ ದೇವರು ಇದ್ದಾರೆ. ಬುದ್ಧಿ ಚಿತ್ತದಿಂದ ಮಾತನಾಡು. ನನಗೆ ಬುದ್ಧಿ ಹೇಳುವ ಅಷ್ಟು ದೊಡ್ಡವನಾದೇನೇನ? ನೀನು ನನ್ನ ತಮ್ಮನಾಗಿ ಹುಟ್ಟಿನಿಂದಲೇ ಬಂತು ಕಣೋ. ನಿನ್ನ ಬಗ್ಗೆ ನಾನು ಅಪ್ಪ ಅವ್ವ ಏನೇನು ಕನಸು ಕಟ್ಟಿಕೊಂಡು ಅಷ್ಟೇ ಯಾಕೋ ಈ ತಿಂಗಳ ಪರ್ಯಂತ ನಿನ್ನ ಸಾಧನೆ ನೋಡಿ, ಈ ಜಿಲ್ಲೆ ಜನ ಹೊಗಳುವುದನ್ನು ನೋಡಿ ಸಂತೋಷದ
ಕಣ್ಣೀರು ತುಂಬಿಕೊಂಡಿದ್ದೆವು. ಅಂತಿದ್ದಾಗ ಇವತ್ತು ನೀನು ಕುಡಿದು ಬಂದು ದಾರಿ ಬಿಟ್ಟೆ ಅಂದ್ರೆ ನಿನ್ನನ್ನು ಏನು ಮಾಡಲು? ಏನ್ ಮಾಡ್ಬೇಕಂತ ಮಾಡಿಯೋ? ಮೊದಲು ನನ್ನ ಲಗ್ನ ಮಾಡ. ಯಾರು ಬೇಡಂತಾರೋ ತಮ್ಮ? ನೀ ಕುಡಿಯುವುದನ್ನು ಬಿಟ್ಟು ಶಾನೆ ಆದ್ರ ನಾಳೆಗೆ ನಿನಗೆ ಶಿರೋಮಣಿ ಹೆಣ್ಣು ತೆಗೆದು ಲಗ್ನ ಮಾಡ್ತೀನಿ. ಮಹೇಶ, ನಿನ್ನ ಮದುವೆ ಮಾಡಬೇಕಂತ ನಾನು ನಿನ್ನ ತಾಯಿ ಇಬ್ಬರು ಕೂಡ ಅದೇ ವಿಷಯ ಮಾತಾಡ್ತಾ ಇದ್ದೀವಿ. ತಪ್ಪು ಮಾಡಬೇಡ ಅಂತ ಮೊದಲ ಈ ನಿನ್ನ ಹಿರಿ ಮಗನಿಗೆ ಹೇಳ. ಇವ ಬಂದ್ ಮಾಡಿಸಿದ ಸರಾಯಿ ಅಂಗಡಿಯನ್ನ ನಾಳೆಗೆ ನಾನೇ ಚಲೋ ಮಾಡಿಸ್ತೀನಿ. ಅದಕ್ಕ ಹುಕುಮು ನಾನಾ ಕೊಡ್ತೀನಿ. ಮಹೇಶ, ಅಧಿಕಾರ ಸಿಕ್ಕೈತಂತ ಬಾಯಿಗೆ ಬಂದಂಗ ಮಾತಾಡಬೇಡ. ನೀನು ನನ್ನ ಓಡ ಹುಟ್ಟಿದ ತಮ್ಮ ಅಂತ ಸುಮ್ಮನೆ ಬಿಡ್ತೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಬಡವ? ಈ ಬಡವ ಬಲ್ಲಿದ ಬೇಡ ಹುಲಿಯಾಗಿ ನಿನ್ನ ತಪ್ಪು ದಾರಿಗೆ ಅವರನ್ನು ನಿನ್ನನ್ನು ಕೂಡಿ ಜೀವಂತ ಸಾಯಿಸುತ್ತಿದ್ದೆ. ಜಿಲ್ಲಾಧಿಕಾರಿ ಆಗಿರುವ ನನಗೆ ಕೈ ಮಾಡ್ತೀಯಂಡೆ ಬಡವ? ಹೆತ್ತವರಿಗಿಂತ ಮಿಗಿಲಾಗಿ ಕೈ ತುತ್ತು ಮಾಡಿ ಉಳಿಸಿದ ಈ ನಿನ್ನ ಅಣ್ಣನಿಗೆ ಕೈ ಮಾಡ್ತೀಯನೋ ಬೆಪ್ಪ? ಕೈ ಮಾಡ್ಲಿ ಬಿಡವ, ಕೈ ಮಾಡ್ಲಿ. ನನ್ನ ಮೇಲೆ ಕೈ ಮಾಡುವ ತಾಕತ್ತು ಇನ್ಯಾವನಿಗೆ? ಈ ನಾಡಿನ ಮೈಸೂರ ಹುಲಿಯ ಮೇಲೆ ನನ್ನ ತಮ್ಮ ಕೈ ಮಾಡಿದನೆಂದರೆ ಒಂದು ಏಟು ಹೊಡಿಲಿ ಬಿಡುವೆ. ಸಂತೋಷ ತುಂಬಿದಾಗ ಈ ಮನೆಯಾಗ ಏನಾಯ್ತು ಕಂದ, ಏನಾಯ್ತು ಮೈಲ? ಅಳಬೇಡ ಪಾರ್ವತಿ, ಅಳಬೇಡ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಮಹೇಶ, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ನೌಕರಿಗಾಗಿ ಹಗಲಿರುಳು ದುಡಿದ ಈ ನನ್ನನಿಗೆ ಮಾತಾಡ್ತಾ ಇದ್ದಿಲ್ಲ. ನೀನು ಮನುಷ್ಯನಲ್ಲ, ಒಬ್ಬ ನರ ರಾಕ್ಷಸ. ನಾನೊಬ್ಬ ರಾಕ್ಷಸನೆಂದು ನೀವೆಲ್ಲರೂ ತಿಳಿದುಕೊಂಡಿದ್ರ ಇನ್ನು ನಿಮ್ಮ ದಾರಿ ನಿಮ್ಗ, ನನ್ನ ದಾರಿ ನನಗ. ಬಾರೇ ನನ್ನ ಶ್ರೀವಂತ ಕುಮಾರಿ ನಾಗವೇಣಿ. ಬಂದಿರಿ, ಬಂದೆ. ಮಹೇಶ, ಯಾರೋ ಈ ಹೆಣ್ಮಗಳು? ಇವಳು ನನ್ನ ಹೆಂಡತಿ ನಾಗವೇಣಿ ಅಂತ. ನಾಗಭೂಷಣಿ ದೇಸಾಯಿ ಗೌಡರ ತಂಗಿ ಶ್ರೀವಂತ ಕುವರಿ. ಹೇಳದೆ ಕೇಳದೆ ನಾಗರ ಹೂವಿನ ಹೊತ್ತಾಗ ಕೈ